ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಹೇಳ್ತಾ ಇರೋದು, ಇನ್ ದ ಪ್ಯಾರಲಲ್ ಅರೇಂಜ್ಮೆಂಟ್ ಆಫ್ ದ ರೆಸಿಸ್ಟರ್ಸ್ ಶೋನ್, ಅಂದ್ರೆ ರೆಸಿಸ್ಟರ್ ಗಳನ್ನ ಪ್ಯಾರಲಲ್ ಆಗಿ ಅರೇಂಜ್ ಮಾಡಿದ್ದಾರೆ. ನೋಡಿ, ಒಂದಕ್ಕೊಂದು ಪ್ಯಾರಲಲ್ ಆಗಿದ್ದಾವೆ. ದ ಕರೆಂಟ್ ಫ್ಲೋಯಿಂಗ್ ಇನ್ ದ 8 ohm ರೆಸಿಸ್ಟೆನ್ಸ್ ಈಸ್ 2.5 ಆಂಪಿಯರ್. 8 ohm ರೆಸಿಸ್ಟರ್ ಇರುವಂತ 8 ohm ರೆಸಿಸ್ಟರ್ ಇದೆಯಲ್ಲ, ಸೊ ಈ 8 ohm ರೆಸಿಸ್ಟರ್ ಹತ್ರ 2.5 ಆಂಪಿಯರ್ ಕರೆಂಟ್ ಹೋಗ್ತಾ ಐತೆ. ನನಗೆ ಟೋಟಲ್ ಕರೆಂಟ್ ಇರುವಂತದ್ದು 4 ಆಂಪಿಯರ್, 4 ಆಂಪಿಯರ್. ಅದೇನಾಗ್ತಾ ಇದೆ, ಇಲ್ಲಿ 4 ಭಾಗಗಳಾಗಿ ಡಿವೈಡ್ ಆಗ್ತಾ ಇದೆ. 4 ಭಾಗಗಳಾಗಿ ಡಿವೈಡ್ ಆಗುತ್ತೆ ಹೊರತು ಸೇಮ್ ಆಗಲ್ಲ. ಗೊತ್ತಾಯ್ತಾ? ಎಲ್ಲದಕ್ಕೂ ಕೂಡ ಇಷ್ಟೇ ಸೇಮ್ ಈಕ್ವಲ್ ಅಮೌಂಟ್ ಆಫ್ ಕರೆಂಟ್ ಹೋಗುತ್ತೆ ಅಂತ ಅಲ್ಲ. ಇದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಹೋಗ್ಬೋದು, ಇದಕ್ಕೆ ಕಡಿಮೆ ಹೋಗ್ಬೋದು, ಇದಕ್ಕೆ 0 ಹೋಗ್ಬೋದು, ಇದಕ್ಕೆ ಒಂದ್ ಸ್ವಲ್ಪ ಕಡಿಮೆ ಹೋಗ್ಬೋದು. ಆ ತರ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ, ಸೇಮ್ ವ್ಯಾಲ್ಯೂ ಬರಲ್ಲ. ಸೊ ಈ 4 ಆಂಪಿಯರ್ ಕರೆಂಟ್ ಏನಾಗುತ್ತೆ, 4 ಭಾಗಗಳಾಗಿ ಡಿವೈಡ್ ಆಗಿ ಈ ಎಲ್ಲಾ ರೆಸಿಸ್ಟರ್ ಮುಖಾಂತರ ಹೋಗ್ಬಿಟ್ಟು ಮತ್ತೆ ಮರ್ಜ್ ಆಗಿ ಈ ತರ ಹೋಗ್ಬಿಡುತ್ತೆ. ಸರಿನಾ? ಸೊ ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ, 2.5 ಆಂಪಿಯರ್ ಕರೆಂಟ್ 8 ohm ರೆಸಿಸ್ಟೆನ್ಸ್ ಹತ್ರ ಹೋಗ್ತಾ ಇದೆ. ಸರಿನಾ? ಎಸ್. ಮತ್ತೆ ನಮಗೆ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ ಕರೆಂಟ್ ಇನ್ ಅದರ್ ರೆಸಿಸ್ಟರ್. ಒಂದ್ ರೆಸಿಸ್ಟರ್ ಮುಖಾಂತರ ಹೋಗ್ತಿರುವಂತ ಕರೆಂಟ್ ಅನ್ನ ಅವರೇ ಕೊಟ್ಟಿದ್ದಾರೆ. ಇನ್ನ ಉಳಿದಿರುವಂತ ರೆಸಿಸ್ಟರ್ ಗಳ ಮುಖಾಂತರ ಹೋಗ್ತಿರುವಂತ ಕರೆಂಟ್ I2, I3, I4 ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಮಾಡೋಣ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. 8 ohm ಕೊಟ್ಟಿದ್ದಾರೆ, 40 ohm ಕೊಟ್ಟಿದ್ದಾರೆ, 25 ohm ಕೊಟ್ಟಿದ್ದಾರೆ. ಸೊ ಈ ರೆಸಿಸ್ಟರ್ದು ವ್ಯಾಲ್ಯೂ ಕೊಟ್ಟಿಲ್ಲ, ಸೊ ಅದನ್ನ ಎಕ್ಸ್ ಅಂತ ಬರ್ದಿದ್ದಾರೆ. ಸೊ ಆ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಬೇಕು. ನೆಕ್ಸ್ಟ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ದಿಸ್ ಸರ್ಕ್ಯೂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ವೆರಿ ಈಸಿ ಪ್ರಾಬ್ಲಮ್, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗೋಣ. ಈಗ ನಾನು ಪ್ರೀವಿಯಸ್ ಪ್ರಾಬ್ಲಮ್ಗಳಲ್ಲೆಲ್ಲ ಹೇಳಿದ್ದೆ ಏನಂತ, ಏನಾದ್ರೂ ಕೂಡ ನಮಗೆ ರೆಸಿಸ್ಟರ್ಗಳು ಪ್ಯಾರಲಲ್ ಕಾಂಬಿನೇಷನ್ ನಲ್ಲಿ ಇದ್ರೆ ವೋಲ್ಟೇಜ್ ಸೇಮ್ ಇರುತ್ತೆ. ವೋಲ್ಟೇಜ್ ಅಕ್ರಾಸ್ ಆಲ್ ದ ರೆಸಿಸ್ಟರ್ಸ್ ವಿಲ್ ಬಿ ಸೇಮ್. ಇವಾಗ ಇಲ್ಲಿ ಒಂದು ವೋಲ್ಟೇಜ್ ಇದೆ ಅಂತ ಅನ್ಕೊಳ್ಳಿ. ಸೊ ವೋಲ್ಟೇಜ್ ಅಕ್ರಾಸ್ 8 ohm ರೆಸಿಸ್ಟರ್, ವೋಲ್ಟೇಜ್ ಅಕ್ರಾಸ್ ಎಕ್ಸ್, ವೋಲ್ಟೇಜ್ ಅಕ್ರಾಸ್ 40 ohm ರೆಸಿಸ್ಟೆನ್ಸ್, ವೋಲ್ಟೇಜ್ ಅಕ್ರಾಸ್ 25 ohm ರೆಸಿಸ್ಟೆನ್ಸ್ ಎಲ್ಲದೂ ಕೂಡ ಸೇಮೇ ಇರುತ್ತೆ. ಸರಿನಾ? ಒಂದ್ರದ್ದು ವೋಲ್ಟೇಜ್ ಏನಾದ್ರೂ ಗೊತ್ತಾದ್ರೆ ಇನ್ನು ಉಳಿದಿರೋದು ಎಲ್ಲದಕ್ಕೂ ಕೂಡ ಸೇಮ್ ವೋಲ್ಟೇಜ್ ಅನ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ಬರೀತೀನಿ ನೋಡಿ, ಏನಾದ್ರೂ ಕೂಡ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಇದ್ರೆ, ಪ್ಯಾರಲಲ್ ರೆಸಿಸ್ಟರ್ಸ್ ಕಾಂಬಿನೇಷನ್ ಏನಾದ್ರೂ ಇದ್ರೆ, ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನಮಗೆ ವೋಲ್ಟೇಜು ಸೇಮ್ ಇರ್ತದೆ. ವೋಲ್ಟೇಜು ಸೇಮ್ ಇರುತ್ತೆ. ಸೊ ಹಾಗಾಗಿ ಒಂದಕ್ಕೆ ನಮಗೆ ವೋಲ್ಟೇಜ್ ಸಿಕ್ಬಿಟ್ರು ಇನ್ನು ಉಳಿದಿರೋದಕ್ಕೆಲ್ಲ ಸೇಮ್ ವೋಲ್ಟೇಜ್ ಅನ್ನೇ ಯೂಸ್ ಮಾಡ್ತೀವಿ. ಸೊ ಈಗ ನೀವು ಇಲ್ಲಿ ನೋಡಿದ್ರೆ ಕರೆಂಟ್ ಅನ್ನ ಕೊಟ್ಟಿದ್ದಾರೆ, 8 ohm ರೆಸಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರು ಕೊಟ್ಟಿರೋದು. ಸೊ ಇದರಿಂದ ವೋಲ್ಟೇಜ್ ಅನ್ನ ಕಂಡಿಡ್ಕೊಳ್ಳಿ ಅಂತ. ಸೊ ವೋಲ್ಟೇಜ್ ಅನ್ನ ಕಂಡಿಡ್ಕೊಳ್ಳೋಣ ಯೂಸಿಂಗ್ ಓಮ್ಸ್ ಲಾ ಅಂತ ಬರಿಬೇಕು. ಯೂಸಿಂಗ್ ಓಮ್ಸ್ ಲಾ. ಓಮ್ಸ್ ಲಾದ ಫಾರ್ಮುಲಾ ಏನು? V is equal to IR. Potential difference will be equal to current into resistance. ಸೊ ಈಗ ದಿಸ್ ಈಸ್ I1, ದಿಸ್ ಈಸ್ R1, ದಿಸ್ ಈಸ್ I2, ದಿಸ್ ಈಸ್ R2. ಸೊ R2 ಅನ್ನ ಎಕ್ಸ್ ಅಂತ ಕೇಳಿದ್ದಾರೆ. ದಿಸ್ ಈಸ್ I3, ದಿಸ್ ಈಸ್ R3, ದಿಸ್ ಈಸ್ I4, ದಿಸ್ ಈಸ್ R4. ಆ ತರ. ಸೊ I1 ಇಂಟು R1 ಅಂತ ತಗೊಳ್ಳೋಣ. ಸೊ ವೋಲ್ಟೇಜ್ V ವಿಲ್ ಬಿ ಈಕ್ವಲ್ ಟು, ವೋಲ್ಟೇಜ್ ಎಲ್ಲದಕ್ಕೂ ಕೂಡ ಕಾಮನ್ ಸೇಮ್ ಇರುತ್ತೆ. ಸೊ I1 ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, 2.5 ಆಂಪಿಯರ್ ಇಂಟು ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 8 ohm. ಸೊ 2.5 ಇಂಟು 8 ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ಕೊಳ್ಳಿ. 2.5 ಇಂಟು 8 ದ ವ್ಯಾಲ್ಯೂ ವಿಲ್ ಬಿ 20. ಸೊ ನಮಗೆ ವೋಲ್ಟೇಜ್ ಎಷ್ಟು ಬಂದಿದೆ, 20 volts. ಸೊ ಈ 20 volts ಎಲ್ಲದಕ್ಕೂ ಕೂಡ ಸೇಮ್. 8 ohm ರೆಸಿಸ್ಟೆನ್ಸ್ಗೂ 20 volt, ಎಕ್ಸಿಗೂ ಕೂಡ 20 volt, 40ಗೂ ಕೂಡ 20 volt, 25ಗೂ ಕೂಡ 20 volt. ಸೊ ಈಗ ನನಗೆ ವೋಲ್ಟೇಜ್, ಸೊ ಈಗ ಇದನ್ನ ಬಿಟ್ಟಾಕಣ, I2 ಮತ್ತೆ ಎಕ್ಸ್ ವ್ಯಾಲ್ಯೂನ ಆಮೇಲೆ ಕಂಡಿಡ್ಕೊಳ್ಳೋಣ. ಸರಿನಾ? ಈಗ 40 ohm ರೆಸಿಸ್ಟೆನ್ಸ್ ಗೊತ್ತಿದೆ, ಕರೆಂಟ್ ವ್ಯಾಲ್ಯೂ ಗೊತ್ತಿಲ್ಲ, ಬಟ್ ನನಗೆ ವೋಲ್ಟೇಜ್ ಗೊತ್ತು. ಸೊ ನಾವು ಓಮ್ಸ್ ಲಾ ಪ್ರಕಾರ ಏನಂತ ಬರ್ಕೋಬಹುದು, V is equal to IR ಇತ್ತು. ನನಗೆ ಕರೆಂಟ್ ವ್ಯಾಲ್ಯೂ ಬೇಕಾಗಿರೋದು ಯಾವುದು, I3. ಸೊ I3 ಬೇಕು ಅಂತಂದ್ರೆ V ಡಿವೈಡೆಡ್ ಬೈ ಈ ರೆಸಿಸ್ಟೆನ್ಸ್ ಅನ್ನ ಈ ಕಡೆ ಕಳಿಸ್ತೀನಿ. ಸೊ ಈ ಕಡೆ ಕಳಿಸಿದಾಗ ಏನಾಗುತ್ತೆ, ಡಿನಾಮಿನೇಟರ್ ಬರುತ್ತೆ, R3 ಅಂತ ತಗೋಬೇಕು. ವೋಲ್ಟೇಜ್ ಈಸ್ ಕಾಮನ್ ಫಾರ್ ಎವ್ರಿ ಒನ್, ಎಲ್ಲದಕ್ಕೂ ಕೂಡ ವೋಲ್ಟೇಜ್ ಸೇಮ್ ಇರುತ್ತೆ. I3 ಅನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ. ಸೊ ಅದ್ರ ಹತ್ರ ಇರುವಂತ ರೆಸಿಸ್ಟೆನ್ಸ್ ಯಾವುದು, 40 ohm. ಸೊ ಅದನ್ನ R3 ಅಂತ ಬರ್ಕೊಂಡಿದ್ದೀನಿ ಅಷ್ಟೇ. ಸೊ V ಡಿವೈಡೆಡ್ ಬೈ 40. ಸೊ V ವ್ಯಾಲ್ಯೂ ಏನಿರೋದು ನಮಗೆ 20 ಇರೋದಲ್ವಾ. ಸೊ V ವ್ಯಾಲ್ಯೂ ಇಸ್ 20 volts ಅಂಡ್ ದ ರೆಸಿಸ್ಟೆನ್ಸ್ ಅಕ್ರಾಸ್ I3 ಅಂತ ಅಂದ್ರೆ I3 ಫ್ಲೋ ಆಗುವಂತ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ, 40 ohm. ಸೊ 20 by 40 ಅಂತಂದ್ರೆ 1/2, ದಟ್ ಈಸ್ 0.5 ಆಂಪಿಯರ್. ಸೊ I3 ವ್ಯಾಲ್ಯೂ ಗೊತ್ತಾಯ್ತು, ದಟ್ ಈಸ್ 0.5 ಆಂಪಿಯರ್. ಸರಿನಾ? ನೋಡಿ ಎಷ್ಟು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ I4 ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. I4 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಕಾಮನ್ ವೋಲ್ಟೇಜ್ ಡಿವೈಡೆಡ್ ಬೈ 4th ರೆಸಿಸ್ಟೆನ್ಸ್. ನೋಡಿ 4th ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ, 25 ಇದೆ. ಸೊ 20 ಡಿವೈಡೆಡ್ ಬೈ 25 ಅಂತಂದ್ರೆ
5 4s are 20, 5 5s are 25. So 4 divided by 5, 4 divided by 5. Value is 0.8. So value will be 0.8 ampere. ಈಗ ನನಗೆ I4 ವ್ಯಾಲ್ಯೂ ಗೊತ್ತಾಯಿತು, I3 ವ್ಯಾಲ್ಯೂ ಗೊತ್ತಾಯಿತು, ಓಕೆ. ಬಟ್ I2 ವ್ಯಾಲ್ಯೂ ಗೊತ್ತಿಲ್ಲ ನನಗೆ, ಎಕ್ಸ್ ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಈ ಒಂದು ಫಾರ್ಮೆಟಲ್ಲಿ ಹಾಕೋಕ್ಕಾಗಲ್ಲ. ಈಗ ರೆಸಿಸ್ಟೆನ್ಸ್ ಜಾಗಕ್ಕೆ ವ್ಯಾಲ್ಯೂ ಬೇಕಲ್ವ ನನಗೆ, ರೆಸಿಸ್ಟೆನ್ಸ್ ವ್ಯಾಲ್ಯೂನು ಕೂಡ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ, ನಾನು ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ 4 ಆಂಪಿಯರ್ ಕರೆಂಟ್ ಬಂದ್ಬಿಡುತ್ತೆ, ಅದು 4 ಭಾಗಗಳಾಗಿ ಡಿವೈಡ್ ಆಗಿ ಮತ್ತೆ ಮರ್ಜ್ ಆಗ್ತಾ ಹೋಗುತ್ತೆ. ಸೊ ಅಂತ ಅಂದ್ರೇನು, ಟೋಟಲ್ ಕರೆಂಟ್ ಐ ವಿಲ್ ಬಿ ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್ I3 ಪ್ಲಸ್ I4. ಸರಿನಾ? ಎಷ್ಟು ಭಾಗಗಳಾಗಿ ಡಿವೈಡ್ ಆಗಿರುತ್ತೆ ಮತ್ತೆ ಅದೇ ಮರ್ಜ್ ಆಗ್ತಾ ಹೋಗುತ್ತೆ. ಇಲ್ಲೂ ಕೂಡ ನಮಗೆ 4 ಆಂಪಿಯರ್ ಆಗಿ ಹೋಗ್ತಾ ಹೋಗುತ್ತೆ. ಸರಿನಾ? ಸೊ ಇವಾಗ I1 ವ್ಯಾಲ್ಯೂ ಗೊತ್ತು ನನಗೆ, ಎಷ್ಟಿದೆ I1 ವ್ಯಾಲ್ಯೂ 2.5 ಆಂಪಿಯರ್, ಪ್ಲಸ್ I2 ವ್ಯಾಲ್ಯೂ ಗೊತ್ತಿಲ್ಲ, ಕಂಡಿಡ್ಕೊಳ್ಳೋಣ. ಪ್ಲಸ್ I3 ವ್ಯಾಲ್ಯೂ ಏನು ಬಂತು ನನಗೆ, 0.5 ಆಂಪಿಯರ್ ಬಂತು. I4 ವ್ಯಾಲ್ಯೂ ಏನು ಬಂತು, 0.8 ಆಂಪಿಯರ್ ಬಂತು. ಆಮೇಲೆ ಟೋಟಲ್ ಕರೆಂಟ್ ಎಷ್ಟಿರೋದು ನಮಗೆ, 4 ಆಂಪಿಯರ್ ಕರೆಂಟ್ ಐತೆ. ಸೊ I2 ವ್ಯಾಲ್ಯೂನ ಕಂಡುಹಿಡಿಬೋದಾ? ಎಸ್, ಕಂಡುಹಿಡಿಬೋದು. ಸೊ 4 ವಿಲ್ ಬಿ ಈಕ್ವಲ್ ಟು I2 ಪ್ಲಸ್ ಇದಷ್ಟನ್ನು ಕೂಡ ಆ್ಯಡ್ ಮಾಡಿ, 2.5 ಪ್ಲಸ್ 0.5 ಅಂತಂದ್ರೆ ಎಷ್ಟಾಯಿತು, 3 ಆಯಿತು. 3 ಪ್ಲಸ್ 0.8 ಅಂತಂದ್ರೆ ಎಷ್ಟಾಯಿತು, 3.8 ಆಯಿತು. ಸೊ 3.8. ಈಗ 3.8 ಅನ್ನ ಈ ಕಡೆ ಕಳಿಸ್ಕೊಳ್ಳೋಣ. 4 ಮೈನಸ್ 3.8 ಅಂತಂದ್ರೆ I2 ವ್ಯಾಲ್ಯೂಗೆ ಈಕ್ವಲ್ ಆಗಿರುತ್ತೆ. ಸೊ ದ I2 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0.2 ಆಂಪಿಯರ್. ಸೊ ಈಗ ನನಗೆ I2 ವ್ಯಾಲ್ಯೂ ಕೂಡ ಸಿಕ್ತು. ಸೊ ಮೊದಲನೇ ಕ್ವಶನ್ ಡನ್ ಅಂಡ್ ಡಸ್ಟೆಡ್. ಏನು, ಕರೆಂಟ್ ಇನ್ ಆಲ್ ದ ರೆಸಿಸ್ಟರ್ಸ್. ಸೊ ಕರೆಂಟ್ ಇನ್ 8 ಓಮ್ ರೆಸಿಸ್ಟೆನ್ಸ್ ಅವರೇ ಕೊಟ್ಟಿದ್ರು 2.5 ಆಂಪಿಯರ್. ಕರೆಂಟ್ ಇನ್ ಎಕ್ಸ್ ರೆಸಿಸ್ಟೆನ್ಸ್ ಎಷ್ಟಿದೆ ನಮಗೆ, 0.2 ಆಂಪಿಯರ್. 40 ಓಮ್ ರೆಸಿಸ್ಟೆನ್ಸ್ ಇರುವಂತ ರೆಸಿಸ್ಟರ್ ಅಲ್ಲಿ ಕರೆಂಟ್ ಯಾವ್ದಿರೋದು ನಮಗೆ 0.5 ಆಂಪಿಯರ್. 25 ಓಮ್ ರೆಸಿಸ್ಟೆನ್ಸ್ ಇರುವಂತ ರೆಸಿಸ್ಟರ್ ಅಲ್ಲಿ ನಮಗೆ I4 ದಟ್ ಈಸ್ 0.8 ಆಂಪಿಯರ್ ಐತೆ. ಈಗ ನಾವು ಎಕ್ಸ್ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಯಾವ ರೀತಿ, ನಮಗೆ ಗೊತ್ತಿರೋ ಓಮ್ಸ್ ಲಾ ಏನು, V is equal to IR ಅಂತ. ಈಗ ನಮಗೆ ವೋಲ್ಟೇಜ್ ವ್ಯಾಲ್ಯೂ ಗೊತ್ತು, ಎಲ್ಲದಕ್ಕೂ ಕೂಡ ಕಾಮನ್ ವೋಲ್ಟೇಜ್ ಇರುತ್ತೆ. ಇಟ್ಸ್ ವ್ಯಾಲ್ಯೂ ಇಸ್ 20 ವಿಚ್ ವಿಲ್ ಬಿ ಈಕ್ವಲ್ ಟು, ಈಗ ಈ I2 ವ್ಯಾಲ್ಯೂ ನನಗೆ ಗೊತ್ತಿದೆ, I2 ವ್ಯಾಲ್ಯೂ ಕಂಡುಹಿಡ್ಕೊಂಡೆ. ಏನು I2 ವ್ಯಾಲ್ಯೂ ಇರೋದು 0.2 ಇಂಟು ಇಲ್ಲಿ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ರೆಸಿಸ್ಟೆನ್ಸ್ ಜಾಗದಲ್ಲಿ ಅವ್ರು ಎಕ್ಸ್ ಅಂತ ಕೊಟ್ಟಿದ್ದಾರೆ, ಸೊ ಎಕ್ಸ್ ಅಂತಾನೆ ಬರ್ಕೊಳ್ಳೋಣ. ಸರಿನಾ? ಈ ತರ ಬರ್ಕೊಳ್ಳಿ, ಕನ್ಫ್ಯೂಷನ್ ಆಗಲ್ಲ. ಇಂಟು ಎಕ್ಸ್. ಸೊ ಇವಾಗ 20 ವೋಲ್ಟ್ ಡಿವೈಡೆಡ್ ಬೈ 0.2 ವಿಲ್ ಬಿ ಈಕ್ವಲ್ ಟು ಎಕ್ಸ್. ಸೊ 20 ಬೈ 0.2 ಅನ್ನ ಮಾಡಿ. ದ ಆನ್ಸರ್ ಈಸ್ 100 ಓಮ್. ಸರಿನಾ? 100 ಓಮ್. ಸೊ ಎಕ್ಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು ಸಿಕ್ತು ನಮಗೆ, 100 ಓಮ್. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ಸೆಕೆಂಡ್ ಒನ್ and this is the answer for first one. Next third one ಏನಂತ ಕೇಳ್ತಾ ಇರೋದು, ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಸೊ ವೆರಿ ಈಸಿ ಪ್ರಾಬ್ಲಮ್. ಸೊ ರೆಸಿಸ್ಟೆನ್ಸ್ ಈಕ್ವಿವೆಲೆಂಟ್ ಅಂತ ಬರೀರಿ. ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು V is equal to IR, ನಮಗೆ ಗೊತ್ತಿರುವಂತ ಫಾರ್ಮುಲಾ. ಸೊ R ವ್ಯಾಲ್ಯೂ ಏನಾಗಿರುತ್ತೆ, V ಡಿವೈಡೆಡ್ ಬೈ I ಆಗಿರುತ್ತಲ್ವಾ? ಎಸ್. ಸೊ ಇವಾಗ V ಡಿವೈಡೆಡ್ ಬೈ I ಅಂತಂದ್ರೆ ವೋಲ್ಟೇಜ್ ಎಲ್ಲರಿಗೂ ಕೂಡ ಕಾಮನ್. ವಾಟ್ ಇಸ್ ದ ವೋಲ್ಟೇಜ್, 20 ವೋಲ್ಟ್ಸ್. ವೋಲ್ಟ್ ಡಿವೈಡೆಡ್ ಬೈ ಕರೆಂಟ್ ಯಾವ್ದು ತಗೋಬೇಕು, ಟೋಟಲ್ ಕರೆಂಟ್ ಅನ್ನ ತಗೋಬೇಕು. ಯಾಕಂದ್ರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ದಿಸ್ ಹೋಲ್ ಸರ್ಕ್ಯೂಟ್ ಅನ್ನ ಕೇಳ್ತಾ ಇರೋದು. ಸೊ ಟೋಟಲ್ ಕರೆಂಟ್ ಎಷ್ಟಿರೋದು, 4 ಆಂಪಿಯರ್. ಸೊ 4 1s are 4 5s are 20. ಸೊ 5 ಓಮ್ ಇಸ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್. ಸೊ ಇವಾಗ 3 ಕ್ವಶನ್ ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಸ್ಕ್ರೀನ್ಶಾಟ್ ತಗೊಂಡ್ರಿ, ನಾನು ಸೈಡ್ಗೆ ಹೋಗ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಪ್ಲೇ ಲಿಸ್ಟ್ ಮುಖಾಂತರ ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.